ಎಲ್ಲರಿಗೂ ನನ್ನ ನಮಸ್ಕಾರ. ಇಟ್ಸ್ ಸ್ಯಾಡ್ ಮೂಮೆಂಟ್ ಫಾರ್ ಮೀ. ಸಿಚುವೇಶನ್ ನನ್ನ ಕೈಯಲ್ಲಿ ಇಲ್ಲ, ಬಟ್ ಒಬ್ಬ ದೊಡ್ಡ ವ್ಯಕ್ತಿ ನನಗೆ ಸಜೆಷನ್ ಕೊಟ್ಟ. ಹೆಣ್ಮಕ್ಳು ತಾಳ್ಮೆ ಮತ್ತು ಅವರ ಸೂಕ್ಷ್ಮ ಇರಬೇಕು ಅಂತ. ಆ ವ್ಯಕ್ತಿ ಹೆಸರು ನಾನು ಹೇಳಲ್ಲ, ಬಟ್ ನಾನು ಅವನ ಸಜೆಷನ್ನು ಕೇಳಿಲ್ಲ. ನಾನು ಒಂದು ಮಾತು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು. ಒಬ್ಬ ನನ್ನ ಹತ್ರ ಬಂದು, ನಾನು ನಿನ್ನ ಸಮಸ್ಯೆಯನ್ನೆಲ್ಲ ಸಾಲ್ವ್ ಮಾಡ್ತೀನಿ, ಅವನು ಯಾರು ಯಾವ ಊರು ಅಂತಲೇ ಗೊತ್ತಿಲ್ಲ ನನಗೆ. ಅವನು ಸಮಸ್ಯೆ ಎಲ್ಲ ಸಾಲ್ವ್ ಮಾಡ್ತಾನಂತೆ, ಆದರೆ ನಾನು ಅವನ ಜೊತೆ ಒಂದು ರಾತ್ರಿ ಸ್ಪೆಂಡ್ ಮಾಡಬೇಕಂತೆ. ನಾನು ಅವನ ಮಾತು ರೆಕಾರ್ಡಿಂಗ್ ಮತ್ತು ಫೋಟೋ ತೆಗಿಬೇಕನ್ನೋ ಅಷ್ಟರಲ್ಲಿ ಅವ್ನು ನನ್ನ ಮೊಬೈಲ್ ಕಸ್ಕೊಂಡ್ಬಿಟ್ಟ. ಅವನಿಗೆ ಎಷ್ಟು ಧೈರ್ಯ ನೋಡ್ರಿ, ನನ್ನ ಮುಂದೆನೇ ಈ ಥರ ಅನ್ನಕ್ಕೆ. ಇದನ್ನು ಒಬ್ಬರ ಹತ್ರ ಶೇರ್ ಮಾಡಿಕೊಂಡೆ. ಅವ್ರೇನಂದ್ರಂದರೆ ಇಗ್ನೋರ್ ಮಾಡು ಅಂದರು. ಸೊ ನಾನು ಇಗ್ನೋರ್ ಮಾಡಿದೆ. ಭಾಳ ದಿನ ಆದಮೇಲೆ ಮತ್ತೊಂದು ದಿನ ಇನ್ನೊಬ್ಬ ಬಂದ. ನಾ ಪಾಪುನ ಹಿಡ್ಕೊಂಡು ಕುಂತಿದ್ದೆ. ಪಾಪುನ ಟಚ್ ಮಾಡ್ಕೋತ ನನ್ನ ಟಚ್ ಮಾಡೋಕ್ಕೆ ಟ್ರೈ ಮಾಡ್ದೆ. ಅವನು ಕೂಡ ನನ್ನ ಹತ್ರ ಏನಂದ, ನನ್ನ ಹತ್ರ ತುಂಬ ದುಡ್ಡಿದೆ, ನಂಗೆ ಅವ್ರ ಪರಿಚಯ ಇದ್ದಾರೆ, ಇವ್ರ ಪರಿಚಯ ಇದ್ದಾರೆ, ನಿನ್ನ ಸಮಸ್ಯೆ ಎಲ್ಲ ಸಾಲ್ವ್ ಮಾಡ್ತೀನಿ, ಮತ್ತು ನಿನಗೆ ಗೋಲ್ಡ್ ಚೇನ್ ಮಾಡಿಸ್ಕೊಡ್ತೀನಿ. ಆ್ಯಕ್ಚುಲಿ ಅವನ ಮುಂದೆ ನಾನು ಪ್ರಾಬ್ಲಮ್ಸೇ ಸಾಲ್ವ್ ಮಾಡುವಂತ ಹೇಳಿಲ್ಲ, ಮತ್ತು ಗೋಲ್ಡ್ ಚೇನೂ ಕೇಳಿಲ್ಲ. ಈಗ ಅವನ ಹೆಸರು, ಅವನು ಯಾವ ಊರು ಅಂತ ನನಗೆ ಗೊತ್ತಾಗೈತಿ. ಇದೇ ಥರ ಅವನು ಬೇರೆ ಹೆಂಗಸರ ಜೊತೆ ಮಿಸ್ಬಿಹೇವ್ ಮಾಡಿದಾನಂತೆ, ಮತ್ತು ಕುಡಿತಾನಂತೆ. ಇದು ನನ್ನ ಹತ್ರ ನಡೆಯಲ್ಲ ಆ್ಯಕ್ಚುಲಿ. ಯಾಕಂದರೆ ಅವನು ಆ ದಿನ ಉಳ್ಕೊಂಡ. ನನ್ನ ಹತ್ರ ಪಾಪು ಇತ್ತು ಮತ್ತು ಮಮ್ಮಿ ಇದ್ಲಂತ ಹೇಳಿ ಅವನು ಆ ದಿನ ಉಳ್ಕೊಂಡ. ಇಲ್ಲಾಂದರೆ ಅವ್ನು ಪೊಲಿಟಿಕಲಿ ಸ್ಟ್ರಾಂಗ್ ಇರಲಿ, ಫೈನಾನ್ಷಿಯಲಿ ಸ್ಟ್ರಾಂಗ್ ಇರಲಿ, ಪಬ್ಲಿಕ್ ಪ್ಲೇಸ್ ಅಂತಲೂ ನೋಡಿದೆ, ನಾನು ಚಪ್ಪಲ್ ತೊಗೊಂಡು ಹೊಡಿತಿದ್ದೆ ಅವನ್ನ. ಈ ಥರ ಮಿಸ್ಬಿಹೇವ್ ಮಾಡಿದರೆ ಯಾವ ಥರ ಸುಮ್ಮನೆ ಇರ್ತಾರೆ ರೀ? ಯಾರು ಏನು ಬೇಕಾರೆ ಅನ್ಕಲಿ ನನ್ನ ಬಗ್ಗೆ, ಯಾವ ಅವತಾರ ತಾಳಿದಾಳೆ ಅನ್ಕಲಿ, ಸೈಕೋ ಆಗಿದ್ದಾಳೆ ಅನ್ಕೊಳ್ಳಿ, ಐ ಡೋಂಟ್ ಕೇರ್. ಎಷ್ಟು ದಿನ ಅಂತ ನಾನು ಇಗ್ನೋರ್ ಮಾಡಬೇಕು ಮತ್ತು ಸೈಲೆಂಟ್ ಇರಬೇಕು? ನಾನೇ ಸ್ಟ್ರಾಂಗ್ ಇರಲಿಲ್ಲ ಅಂದರೆ ನನ್ನ ಡಾಟರ್ಗೆ ಏನು ಟೀಚ್ ಮಾಡ್ತೀನಿ, ಮತ್ತು ಆಕೆ ಹೆಂಗೆ ಸ್ಟ್ರಾಂಗ್ ಮಾಡ್ತೀನಿ ನಾನು? ನನ್ನ ಸಮಸ್ಯೆ ಈ ವ್ಯಕ್ತಿಯಿಂದ ಸಾಲ್ವ್ ಆಗುತ್ತೆ ಅಂದರೆ ಅದು ಸಾಲ್ವ್ ಆಗೋದೇ ಬೇಡ. ಬಿಕಾಸ್ ಇದನ್ನು ವಿಡಿಯೋ ಮಾಡೋ ಅವಶ್ಯಕತೆ ಯಾಕಿತ್ತು ಇವಳಿಗೆ, ಸೈಲೆಂಟಾಗಿ ಇರೋದು ಬಿಟ್ಟು ಅಂತ ಅನ್ಬೋದು. ಆದರೆ ಸೈಲೆಂಟಾಗಿ ಎಷ್ಟು ದಿನ ಅಂತ ಇರಬೇಕು ನಾನು? ಸೈಲೆಂಟಾಗಿ ಇದ್ದಷ್ಟು ಜಾಸ್ತಿ ಮಾಡ್ತಿದ್ದಾರೆ. ಇಂಥವ್ರ ಸಲುವಾಗಿ ನಾನು ಚೆನ್ನಾಗಿ ರೆಡಿ ಆಗಬಾರ್ದಾ, ಏನು ಅಡ್ಡಾಡಬಾರ್ದ ನಾನು? ಒಂದು ಮಾತು ಎಲ್ಲ ಸೆನ್ಸಿಟಿವ್ ಹೆಣ್ಮಕ್ಳಿಗೆ, ನೀವು ಲವ್ ಫೇಲ್ಯೂರ್ ಆಯ್ತು, ಎಕ್ಸಾಮ್ ಫೇಲ್ ಆಯ್ತು, ಗೌರ್ಮೆಂಟ್ ಜಾಬ್ ಸಿಗಲಿಲ್ಲ, ಯಾರೋ ಕಮೆಂಟ್ ಕೊಟ್ಟ, ರೇಪ್ ಮಾಡಿದ, ಎಕ್ಸೆಟ್ರಾ 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 ಅಂತ ಸೂಸೈಡ್ ಮಾಡ್ಕೋಬೇಡಿ ಪ್ಲೀಸ್. ನನಗೆ ಗೊತ್ತು ನೀವು ಸೂಸೈಡ್ ಮಾಡ್ಕೋಬೇಕಂತ ಯಾಕೆ ಥಿಂಕ್ ಮಾಡ್ತಿದ್ದೀರಿ ಅಂತ, ಯಾವ ಲೆವೆಲ್ಗೆ ಆ ಇನ್ಸಿಡೆಂಟ್ ನಿಮ್ಗೆ ಹರ್ಟ್ ಆಗಿರುತ್ತೆ ಅಂತ. ಯಾವನೋ ಒಬ್ಬ ಕಮೆಂಟ್ ಕೊಟ್ಟ ಮತ್ತು ರೇಪ್ ಮಾಡಿದ ಅಂತ ನೀವ್ಯಾಕೆ ಸೂಸೈಡ್ ಮಾಡ್ಕೋತೀರಿ? ಅದು ನಿಮ್ಮ ತಂದೆ ತಾಯಿಗೆ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿಲ್ಲ. ಅವನೇನೋ ಕಮೆಂಟ್ ಕೊಟ್ಟು ರೇಪ್ ಕೊಟ್ಟು ಎಂಜಾಯ್ ಮಾಡಿ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಲೈಫ್ ಲೀಡ್ ಮಾಡಿರ್ತಾನೆ. ಆದರೆ ನೀವು ಇಲ್ಲಿ ಕಷ್ಟಪಡಬೇಕು. ನೀವು ಅಷ್ಟೇ ಅಲ್ಲ, ನಿಮ್ಮ ಜೊತೆ ನಿಮ್ಮ ಅಪ್ಪ ಅಮ್ಮನೂ ಕಷ್ಟಪಡಬೇಕು. ಅದಕ್ಕೆ ಎಲ್ಲ ಸಮಸ್ಯೆಗೂ ಸೊಲ್ಯೂಷನ್ ಇರುತ್ತೆ. ನೀವು ಬೇಜಾರು ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ, ಸಮಾಧಾನ ಆಗುತ್ತೆ. ಅವ್ರ ಹೆಲ್ಪ್ ಕೇಳಿ, ಹೆಲ್ಪ್ ಮಾಡಿಲ್ಲ ಅಂತಲೂ ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ಲೈಫ್ನ ನೀವು ಒಬ್ಬರೇ ಲೀಡ್ ಮಾಡೋದು, ಯಾರೂ ಬರಲ್ಲ ಲೈಫಲ್ಲಿ. ಆ ವ್ಯಕ್ತಿ ಥಿಂಕ್ ಮಾಡಬೇಕು, ಕಮೆಂಟ್ ಯಾಕೆ ಮಾಡಬೇಕು, ನೆಗೆಟಿವ್ ಕಮೆಂಟ್ ಯಾಕೆ ಮಾಡಬೇಕು, ರೇಪ್ ಮಾಡೋಕ್ಕಿಂತ ಮುಂಚೆ ಅವನಿಗೆ ಥಿಂಕ್ ಮಾಡಬೇಕು. ಅವನಿಗೂ ಸಿಸ್ಟರ್ಸ್ ಇರ್ತಾರೆ, ಹೆಂಡತಿ ಡಾಟರ್ ಇರ್ತಾರೆ ಅಂತ. ಅದೆಲ್ಲ ಇಲ್ಲಂದ್ರೂ ಒಂದು ತಾಯಿಯಿಂದನ ಅವನು
ಇರ್ತಾನಲ್ಲ ಅದು ಅವನಿಗೆ ಗೊತ್ತಿರುತ್ತೆ. ಸೊ ನಾನೇನು ಹೈಯರ್ ಆಫೀಸರ್ ಅಲ್ಲ ನಿಮಗೆ ಎಲ್ಲ ಸಜೆಸ್ಟ್ ಮಾಡೋಕ್ಕೆ. ಬಟ್ ನನ್ನ ಪ್ರಕಾರ ಒಳ್ಳೇದು ಮಾಡೋಕ್ಕೆ ಹೈಯರ್ ಆಫೀಸರ್ ಆಗಿರಲೇಬೇಕಂತೇನಿಲ್ಲ. ಸೊ ಪ್ಲೀಸ್ ಸ್ಟಾಪ್ ಸೂಸೈಡ್ ಆ್ಯಂಡ್ ಇಗ್ನೋರ್ ನೆಗೆಟಿವ್ ಪೀಪಲ್. ನೆಗೆಟಿವ್ ಥಾಟ್ನೂ ಇಗ್ನೋರ್ ಮಾಡಿಬಿಡಿ ಪ್ಲೀಸ್. ಥ್ಯಾಂಕ್ ಯು.